ಹಾಯ್ ಎವ್ರಿವನ್, ಮತ್ತೊಮ್ಮೆ ಪ್ರಿಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯ ಮನಸ್ಸಿನ ಇಂದಿನ ಭಾವನೆಗಳು ಏನಿರಬಹುದು. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಇವತ್ತೊಂದು ದಿವಸ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಮನಸ್ಸಲ್ಲಿ ಏನಿದೆ ಹಾಗೆ ನೋಡಿದಾಗ ಇಲ್ಲೊಂದು 9 ಆಫ್ ಕಪ್ಸ್ ಬರ್ತಾ ಇದೆ, ಮತ್ತೊಂದು 2 ಆಫ್ ಪೆಂಟಿಕಲ್ಸ್ ಇದೆ, ಇಲ್ಲೊಂದು 4 ಆಫ್ ವ್ಯಾಂಡ್ಸ್ ಇದೆ, ಹಾಗೆ ರೀಬರ್ತ್ ಬರ್ತಾ ಇದೆ, ಮತ್ತೊಂದು 7 ಆಫ್ ಕಪ್ಸ್ ಇದೆ, ಇಲ್ಲಿ ಕಿಂಗ್ ಆಫ್ ಸಾರ್ಡ್ಸ್ ಇದೆ. ಜೀವನದಲ್ಲಿ ಏನೋ ಸಮಸ್ಯೆಗಳಿದೆ, ಲೈಫಲ್ಲಿ ಇನ್ನೂ ಸೆಟ್ಲ್ ಆಗಿಲ್ಲ ಅನ್ನೋದಿದೆ, ಫೈನಾನ್ಷಿಯಲ್ ಇಶ್ಯೂಸ್ ಇದೆ, ಜಾಬ್ಗೆ ಟ್ರೈ ಮಾಡ್ತಾ ಇರಬಹುದು, ಅಥವಾ ಬಿಸ್ನೆಸ್ಗೋಸ್ಕರ ಏನೋ ಪ್ರಯತ್ನಗಳು ನಡೀತಾ ಇದೆ ಹಾಗನ್ನಿಸ್ತಾ ಇದೆ. ಲೈಫ್ ಅಂತ ಸ್ಟೇಬಲ್ ಇಲ್ಲ, ಆದ್ರೂ ತುಂಬ ಕನಸುಗಳಿದೆ. ಜೀವನದಲ್ಲಿ ಸೆಟ್ಲ್ ಆಗಬೇಕು, ತುಂಬ ದುಡ್ಡು ಮಾಡಬೇಕು, ಹಾಗೆಲ್ಲ ಏನೇನೋ ಯೋಚನೆಗಳಿದೆ. ಏನೋ ಕಾರಣಕ್ಕೋಸ್ಕರ ನೀವಿಬ್ರೂ ಭೇಟಿಯಾಗಿದ್ದೀರಾ, ಅಲ್ಲೊಂದು ಆತ್ಮೀಯತೆ ಬೆಳೆದಿದೆ. ಆಗಾಗ ನಿಮ್ಮ ನೆನಪುಗಳು ಬರ್ತಾ ಇರತ್ತೆ, ನಿಮ್ಮ ಬಗ್ಗೆ ಯೋಚನೆ ಮಾಡೋದಿದೆ. ಆಲ್ರೆಡಿ ಲೈಫಲ್ಲಿ ಇನ್ನೂ ಸೆಟ್ಲ್ ಆಗಿಲ್ದಿರೋದ್ರಿಂದ ನಿಮ್ಗೇನು ಕ್ಲಾರಿಟಿ ಕೊಡೋಕ್ಕಾಗ್ತಾ ಇಲ್ಲ, ಏನೂ ಡಿಸಿಷನ್ ತಗೊಳಕ್ಕಾಗ್ತಾ ಇಲ್ಲ. ಆ ಒಂದು ಹೆಲ್ಪ್ಲೆಸ್ನೆಸ್ ಕಾಣ್ತಾ ಇದೆ. ನಿಮ್ಮ ಬಗ್ಗೆ ಸಂತೋಷ ಇದೆ, ನೀವು ಭೇಟಿಯಾಗಿರೋದು, ನೀವು ಅವ್ರ ಜೊತೆ ಮಾತಾಡ್ತಾ ಇರೋದು, ಅವ್ರ ಲೈಫಲ್ಲಿ ಏನೋ ಇನ್ಸ್ಪಿರೇಷನ್ ಇದೆ, ಆದರೆ ಏನೋ ಕನ್ಫ್ಯೂಷನ್ಸ್ ಇದೆ. ಮೇಯ್ನ್ ಆಗಿ ಫೈನಾನ್ಷಿಯಲ್ ಇಶ್ಯೂಸ್ ತೋರಿಸ್ತಾ ಇದೆ, ಆದರೆ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ, ಸೀರಿಯಸ್ ಆಗಿಲ್ಲ. ಮುಂದೆ ಇದೆಲ್ಲ ಸರಿಯಾಗುತ್ತೆ ಅನ್ನೋ ಭಾವನೆ ಇದೆ. ಯಾವಾಗಲೂ ಕಲ್ಪನಾ ಲೋಕದಲ್ಲಿ ಯೋಚನೆ ಮಾಡುವಂಥ ವ್ಯಕ್ತಿ ಅನ್ನಿಸ್ತಾ ಇದೆ. ಮುಂದಿನ ಜೀವನದ ಬಗ್ಗೆ ಕನಸುಗಳಿದೆ, ಎಲ್ಲ ಸರಿಯಾಗುತ್ತೆ ಅನ್ನೋ ಕಾನ್ಫಿಡೆನ್ಸೂ ಇದೆ. ಎಲ್ಲರ ಹಾಗೆ ಜೀವನದ ಬಗ್ಗೆ ಏನೇನೋ ಆಸೆಗಳಿದೆ. ಮದುವೆ ಮಾಡ್ಕೋಬೇಕು, ಮನೆ ತಗೋಬೇಕು, ತುಂಬ ದುಡ್ಡು ಮಾಡಬೇಕು, ಆ ಥರ ಎಲ್ಲ ಆಸೆಗಳಿದೆ. ಆದರೆ ಅದ್ರ ಮಧ್ಯೆ ಏನೇನೋ ಸಮಸ್ಯೆಗಳಿದೆ, ಪರ್ಸ್ನಲ್ ಇಶ್ಯೂಸ್ ಇದೆ. ಅದಕ್ಕೆ ನಿಮ್ಮ ಎನರ್ಜಿ ನೋಡೋಣ, ನೀವೇನು ಯೋಚನೆ ಮಾಡ್ತಾ ಇದ್ದೀರಾ. ಇಲ್ಲಿ ಮ್ಯಾಜಿಷಿಯನ್ ಬರ್ತಾ ಇದೆ, ಮತ್ತೊಂದು ಏಸ್ ಆಫ್ ಪೆಂಟಕಲ್ಸ್ ಇದೆ, ಹಾಗೆ ವೀಲ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು ಜಸ್ಟಿಸ್, ಇಲ್ಲೊಂದು ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ, ಬಾಟಮ್ನಲ್ಲಿ ಕ್ವೀನ್ ಆಫ್ ಸಾರ್ಡ್ಸ್ ಇದೆ. ನೀವೊಂದು ಪ್ರಾಕ್ಟಿಕಲ್ ಆಗಿರುವಂಥ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ನಾವು ಕೆಲಸ ಮಾಡಬೇಕಾದ್ರೂ ಹೆಚ್ಚು ಯೋಚನೆ ಮಾಡ್ತೀರಾ, ಮಾತು ಕಡಿಮೆ ಆದರೆ ಯೋಚನೆ ಮಾಡೋದು ಜಾಸ್ತಿ, ಓವರ್ ಥಿಂಕಿಂಗ್ ಇದೆ. ಈ ವ್ಯಕ್ತಿ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀರಾ ಸರಿ, ಇಲ್ಲೊಂದು ಅಟ್ರಾಕ್ಷನ್ ಇದೆ. ಲೈಫಲ್ಲಿ ಚೆನ್ನಾಗಿ ಸೆಟ್ಲ್ ಆಗಿದ್ದೀರಾ ಅನ್ನೋದಿದೆ. ಯಾರನ್ನೂ ಅತಿಯಾಗಿ ಹಚ್ಕೊಳ್ಳಲ್ಲ, ಇವ್ರನ್ನ ನೀವು ತುಂಬ ಹಚ್ಕೊಂಡಿದ್ದೀರಾ. ಅದು ಹೆಚ್ಚು ಯೋಚನೆ ಮಾಡಿ ಬೆಳೆದಿರುವಂಥ ಫ್ರೆಂಡ್ಶಿಪ್ ಅಂತ ಅನ್ನಿಸ್ತಾ ಇದೆ. ಇವ್ರ ಬಗ್ಗೆ ನಿಮಗೆ ಕೇರಿಂಗ್ ಭಾವನೆ ಇದೆ, ಹಾಗೆ ಇನ್ಸೆಕ್ಯೂರ್ ಫೀಲಿಂಗ್ಸು ಇದೆ. ಚೆನ್ನಾಗಿ ಮಾತಾಡ್ತೀರಾ, ನೋಡೋಕ್ಕೂ ಚೆನ್ನಾಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಯಾವಾಗಲೂ ಸಂತೋಷವಾಗಿರುವಂಥ ವ್ಯಕ್ತಿ, ಆದರೆ ಇಲ್ಲೇನೋ ಸಮಸ್ಯೆಗಳಿದೆ, ಏನೋ ಬ್ಲಾಕೇಜಸ್ ಇದೆ, ಯಾಕೋ ಮುಂದುವರಿಯೋಕ್ಕಾಗ್ತಾ ಇಲ್ಲ. ಆ ವ್ಯಕ್ತಿ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀರಾ ಸರಿ. ಅವ್ರ ಸ್ವಭಾವ ನಿಮ್ಗಿಷ್ಟ ಆದ್ರೂ ಅವ್ರು ನಿಮ್ಗೇನು ಕ್ಲಾರಿಟಿ ಕೊಡ್ತಾ ಇಲ್ಲ, ಅವ್ರ ಲೈಫಲ್ಲೇ ಕನ್ಫ್ಯೂಷನ್ಸ್ ಇದೆ. ಹಾಗಿರೋದ್ರಿಂದ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋದಿದೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ, ಏನು ಮೆಸೇಜ್ಗಳು ಬರುತ್ತೆ. ಇಲ್ಲೊಂದು ಪ್ಲೇಫುಲ್ನೆಸ್ ಬರ್ತಾ ಇದೆ, ಹಾಗೆ ಪ್ರೊಜೆಕ್ಷನ್ಸ್ ಬರ್ತಾ ಇದೆ, ಇಲ್ಲಿ ಸೆಲೆಬ್ರೇಷನ್ಸ್ ಬರ್ತಾ ಇದೆ, ಮತ್ತೊಂದು ಸೈಲೆನ್ಸ್, ಹಾಗೆ ಟರ್ನಿಂಗ್ ಇನ್, ಬಾಟಮ್ನಲ್ಲಿ ಹೀಲಿಂಗ್ ಬರ್ತಾ ಇದೆ. ಈ ಒಂದು ಕನೆಕ್ಷನಲ್ಲಿ ಹೊಂದಾಣಿಕೆ ಕಡಿಮೆ ಅಂತ ಅನ್ನಿಸ್ತಾ ಇದೆ. ಅಟ್ರಾಕ್ಷನ್ ಇದೆ, ಆದರೆ ಅಂಥ ಸೀರಿಯಸ್ನೆಸ್ ಇಲ್ಲ. ಇದೊಂದು ಇನಿಷಿಯಲ್ ಸ್ಟೇಜಲ್ಲಿದೆ. ಆತ್ಮೀಯತೆ ಬೆಳೆದಿದ್ರೂ ಏನೂ ಆ್ಯಕ್ಷನ್ ತಗೊಳ್ಳೋ ಮನಸ್ಸಿಲ್ಲ. ಆಗಾಗ ನಿಮ್ಮಿಬ್ಬರಲ್ಲಿ ಮಾತುಕತೆಗಳು ನಡೆಯುತ್ತೆ, ಆಗಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಹೆಚ್ಚು ನಿಮ್ಮಿಂದ ಸೈಲೆಂಟ್ ಆಗಿರ್ತಾರೆ ಆಗಾಗ, ಆದರೆ ನೀವು ಮತ್ತೆ ಕನೆಕ್ಟ್ ಆಗ್ತೀರಾ. ಇದು ಯಾಕೆ ಅಂತ ಹೆಚ್ಚು ನೀವು ಯೋಚನೆ ಮಾಡೋದಿದೆ.
ಇಲ್ಲಿ ನೀವಿಬ್ರು ಸೋಲ್ ಜರ್ನಿನಲ್ಲಿದ್ದೀರಾ ಅನ್ನೋದಿದೆ. ಅಂತ ಸೀರಿಯಸ್ ಇಲ್ಲ ಈ ಕನೆಕ್ಷನ್ ಬಗ್ಗೆ. ನೀವು ಇಮೋಷನಲ್ ಆಗಿ ಕನೆಕ್ಟ್ ಆಗಿದ್ದೀರಾ, ಆದರೆ ಆ ವ್ಯಕ್ತಿಗೆ ಅಂತ ಏನು ಸೀರಿಯಸ್ನೆಸ್ ಇಲ್ಲ ಅನ್ನೋದಿದೆ. ಲೈಫ್ ಬಗ್ಗೆ ನಿರ್ಧಾರಗಳನ್ನ ತಗೊಳ್ಳೋಕೆ ಮನಸ್ಸಿಲ್ಲ. ಇದೊಂದು ಟೈಮ್ ಪಾಸ್ ಕನೆಕ್ಷನ್ ಹಾಗನ್ನಿಸ್ತಾ ಇದೆ. ನೀವು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದೀರಾ, ಇಮೋಷನಲ್ ಆಗಿ ಕನೆಕ್ಟ್ ಆಗಿದ್ದೀರಾ, ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ ಅನ್ನೋದಿದೆ. ಪ್ರೆಸೆಂಟ್ ಸಿಚುಯೇಷನ್ ನೋಡಿದಾಗ ಇಲ್ಲೊಂದು ಸೈಲೆನ್ಸ್ ಇದೆ. ಸದ್ಯದ ಪರಿಸ್ಥಿತಿನಲ್ಲಿ ನೋ ಕಾಂಟ್ಯಾಕ್ಟಲ್ಲಿ ಇರಬಹುದು, ಅಥವಾ ಮಾತಾಡ್ತಾ ಇದ್ರೂ ಏನೂ ಅಂತ ಆತ್ಮೀಯತೆ ಇಲ್ಲ. ಹೀಗಿರೋದ್ರಿಂದ ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಅವ್ರು ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ ನೋಡೋಣ. ಇಲ್ಲಿ ಥ್ಯಾಂಕ್ ಯು ಫಾರ್ ಯುವರ್ ಸ್ಟ್ಯಾಂಡ್ ಇನ್ ಮೈ ಫೇವರ್ ಅನ್ನೋದು ಬರ್ತಾ ಇದೆ. ಐ ಆಮ್ ವಿತ್ ಯು ನೋ ಮ್ಯಾಟರ್ಸ್ ವಾಟ್ ಎವರ್ ಇಟ್ ಈಸ್. ಐ ವಾಂಟ್ ಟು ರೀಕನ್ಸೈಲ್ ಅನ್ನೋದಿದೆ. ಇಲ್ಲಿ ಐ ಆಮ್ ಫೆಡ್ ಅಪ್ ವಿತ್ ಯುವರ್ ಕಂಪ್ಲೇನಿಂಗ್ ನೇಚರ್. ಯು ಡೋಂಟ್ ಲವ್ ಮೀ, ಯು ಲವ್ ಮೈ ಮನಿ ಅನ್ನೋದು ಬರ್ತಾ ಇದೆ ನೋಡಿ. ಇಲ್ಲಿ ಐ ವಾಂಟ್ ಟು ಫಾಲ್ ಇನ್ ಲವ್ ವಿತ್ ಯು ಎಗೇನ್ ಆ್ಯಂಡ್ ಎಗೇನ್ ಅನ್ನೋ ಮೆಸೇಜ್ ನಿಮಗೆ ಬರ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಕಂಪ್ಲೇಂಟ್ಸ್ ಇದೆ, ಆದ್ರೂ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ. ಸದ್ಯದ ಪರಿಸ್ಥಿತಿನಲ್ಲಿ ಏನೂ ಕ್ಲಾರಿಟಿ ಕೊಡೋಕ್ಕಾಗ್ತಾ ಇಲ್ಲ, ಆದರೆ ನಿಮ್ಮನ್ನು ಬಿಟ್ಕೊಡೋ ಮನಸ್ಸೂ ಇಲ್ಲ. ಇಷ್ಟೆಲ್ಲ ಕಾರಣಗಳಿದ್ರೂ ನೀವು ಅವ್ರನ್ನ ಬಿಟ್ಟು ಹೋಗದೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇರೋದು ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಅವರು ನಿಮ್ಮ ಜೊತೆ ಇದ್ದಾರೆ, ನಿಮ್ಮ ಜೊತೆ ಮತ್ತೆ ರೀಕನ್ಸೈಲ್ ಮಾಡ್ಕೋಬೇಕು ಅನ್ನೋ ಮನಸ್ಸಿದೆ. ಏನೋ ಇಬ್ಬರು ಈಗ ಮಾತು ಬಿಟ್ಟಿರಬಹುದು, ನೋ ಕಾಂಟ್ಯಾಕ್ಟಲ್ಲಿದ್ದೀರಾ. ನಿಮ್ಮ ಕಂಪ್ಲೇನಿಂಗ್ ನೇಚರ್ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅವ್ರಿಗೇನೋ ಫೈನಾನ್ಷಿಯಲ್ ಇಶ್ಯೂಸ್ ಇದೆ, ಜಾಬ್ ಇಶ್ಯೂಸ್ ಇದೆ. ಅದ್ರ ಬಗ್ಗೆ ನೀವಿಬ್ರು ಎಷ್ಟೋ ಸರಿ ಡಿಸ್ಕಸ್ ಮಾಡಿರೋದಿದೆ, ಮಾತುಕತೆಗಳಾಗಿರೋದಿದೆ. ನೀವು ಒಂದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋ ವ್ಯಕ್ತಿ ಆಗಿರೋದ್ರಿಂದ ನೀವು ಅವ್ರಿಗೆ ಹೆಚ್ಚು ಬುದ್ಧಿ ಹೇಳಿರಬಹುದು. ಅದೆಲ್ಲ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅನ್ನೋದಿದೆ. ನಿಮ್ಮಿಬ್ಬರಲ್ಲಿ ಇಷ್ಟೊಂದೆಲ್ಲ ಡಿಫ್ರೆನ್ಸಸ್ ಇದ್ರೂ ನಿಮ್ಮನ್ನು ಅವ್ರು ಇಷ್ಟಪಡ್ತಾ ಇದ್ದಾರೆ, ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ ಹಾಗೆ ಹೇಳ್ತಾ ಇದ್ದಾರೆ, ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಫೈನಲ್ ಆಗಿ ಏಂಜಲ್ಸಿಂದ ಏನು ಬರುತ್ತೆ ಒಂದ್ಸರಿ ಕೇಳಿಬಿಡೋಣ. ಇಲ್ಲಿ ಹೀಲರ್ ಆಫ್ ದಿ ಏಜಸ್ ಬರ್ತಾ ಇದೆ, ಮತ್ತೊಂದು ಬ್ಲಾಸಮಿಂಗ್ ಅಬಂಡೆನ್ಸ್, ಮತ್ತೊಂದು ವಿಕ್ಟ್ರಿ ಬರ್ತಾ ಇದೆ ನೋಡಿ. ಬಾಟಮ್ನಲ್ಲಿ ಮ್ಯಾನ್ ಹೋಲ್ಡಿಂಗ್ ಎ ಹಾರ್ಟ್. ನಾನು ಆಗಲೇ ಹೇಳಿದೆ, ನಿಮ್ಮಿಬ್ಬರಲ್ಲಿ ಎಷ್ಟೋ ಡಿಫ್ರೆನ್ಸಸ್ಗಳಿದ್ರೂ ನಿಮ್ಮನ್ನು ಅವ್ರು ಇಷ್ಟಪಟ್ಟಿದ್ದಾರೆ, ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ, ಅವ್ರ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳೋದ್ರಲ್ಲಿದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ಅನ್ನೋದಿದೆ. ಗ್ರ್ಯಾಜುಯಲ್ ಆಗಿ ಇಲ್ಲೊಂದು ಹೀಲಿಂಗ್ ಎನರ್ಜಿ ಇದೆ, ಬ್ಲಾಸಮಿಂಗ್ ಅಬಂಡೆನ್ಸ್ ಇದೆ. ಮುಂದೆ ಈ ಕನೆಕ್ಷನಲ್ಲಿ ವಿಕ್ಟ್ರಿ ಇದೆ ಅನ್ನೋದು ಬರ್ತಾ ಇದೆ. ಸದ್ಯದ ಪರಿಸ್ಥಿತಿನಲ್ಲಿ ಹೊಂದಾಣಿಕೆ ಇಲ್ಲದೆ ಇರಬಹುದು, ಅಡ್ಜಸ್ಟ್ಮೆಂಟ್ಸ್ ಇಲ್ಲದೆ ಇರಬಹುದು. ಆಗಾಗ ನೀವಿಬ್ರು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇರ್ತೀರಾ, ಆದರೆ ಮುಂದೆ ಇದೆಲ್ಲ ಸರಿಯಾಗುತ್ತೆ ಅನ್ನೋದು ಏಂಜಲ್ಸಿಂದ ಮೆಸೇಜ್ ಬರ್ತಾ ಇದೆ. ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಇವತ್ತೊಂದು ದಿವಸ ಅವರು ನನ್ನನ್ನು ನೆನಪಿಸ್ಕೋತಾ ಇದ್ದಾರಾ, ಹಾಗೆಲ್ಲ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಇದೆಲ್ಲ ಅವರು ನಿಮಗೆ ಹೇಳಬೇಕಾಗಿರೋ ಮಾತುಗಳಾಗಿರುತ್ತೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.